ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 7.5 HP ಐವೋ ಸ್ಟೇಜು ಪಂಪು ಮೋಟ್ರ್ ಎತ್ತುತ್ತಾ ಇರೋದು V4. ಯಾಕೆ ಈ ರೀತಿ ಬಿಟ್ಟಿದ್ದಾರೆ ಅಂದರೆ ಬೋರ್ವೆಲಲ್ಲಿ ನೀರು ಸ್ವಲ್ಪ ಕಮ್ಮಿ ಇದೆ ಅಂದ್ಬಿಟ್ಟು ಈ ಮೋಟ್ರ್ ಪಂಪ್ನ ಬಿಟ್ಟಿದ್ದಾರೆ. ಮೊದಲು V6 ಮೋಟ್ರ್ ಪಂಪು ಬಿಟ್ಟಿದ್ರು 12 ಸ್ಟೇಜು, ಎತ್ತಿಸ್ಬಿಟ್ಟು ಈ ಮೋಟ್ರ್ ಪಂಪ್ನ ಬಿಟ್ಟಿದ್ದಾರೆ. ಯಾಕಂದರೆ ಬೋರ್ವೆಲಲ್ಲಿರೋ ನೀರೆಲ್ಲ ಖಾಲಿ ಆಗಿಬಿಟ್ಟು ನೀರು ಬುಟ್ಟು ಹೊಡೆಯೋದಂತೆ. ಅದಕ್ಕೋಸ್ಕರ ಈ ಮೋಟ್ರ್ ಪಂಪು ಚೇಂಜ್ ಆದಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಬೋರ್ವೆಲಲ್ಲಿ ಕಂಟಿನ್ಯೂ ಬರ್ತಾ ಇದೆ ಮತ್ತು 8 ಅವರ್ ಕರೆಂಟ್ಗೂ ಕಂಟಿನ್ಯೂ ಬರ್ತಾ ಇದೆ ನೀರು. ಏನು ಪ್ರಾಬ್ಲಮ್ ಇಲ್ಲ ಈ ಮೋಟ್ರ್ ಪಂಪ್ಗೆ. ಏನಂದರೆ ಅದರಿಂದ 1 ಇಂಚು ನೀರು ಕಮ್ಮಿ ಆಗುತ್ತೆ, ಇನ್ನೇನು ಇಲ್ಲ. 1 ಇಂಚ್ ನೀರು ಕಮ್ಮಿ ಆದರೆ ಬೋರ್ವೆಲಲ್ಲಿ ಇರೋ ನೀರು ಈ ಮೋಟ್ರ್ ಪಂಪ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾಯಿದೆ. ಈ ಮೋಟ್ರ್ ಪಂಪು ಬಿಟ್ಟಾದಮೇಲೆ ನೀರು ಬುಟ್ಟು ಹೊಡೆಯೋದು ನಿಂತೋಗಿದೆ ಮತ್ತು ಕಂಟಿನ್ಯೂ ನೀರು ಬರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಬೋರ್ವೆಲ್ ಮೋಟ್ರುಗಳ ಬಗ್ಗೆ ನಂಗೆ ಗೊತ್ತಿರೋಷ್ಟು ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಮೋಟ್ರ್ ಆನ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ನೀರು ಎಷ್ಟು ಫ್ರೆಜರಾಗಿ ಬರ್ತಾ ಇದೆ ಅಂದ್ಬಿಟ್ಟು. ನೋಡ್ಬೋದು ಫ್ರೆಂಡ್ಸ್, 2 ಇಂಚ್ ನೀರು ತುಂಬ ಬರ್ತಾ ಇದೆ, ಫ್ರೆಜರಾಗೇ ಬರ್ತಾ ಇದೆ. ಮೊದಲು ಇದರಿಂದ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟು ಬೋರ್ವೆಲ್ಲಲ್ಲಿರೋ ನೀರೆಲ್ಲ ಖಾಲಿ ಆಗಿಬಿಟ್ಟು ನಿಂತೋಗೋದು. ಇವಾಗ ಎತ್ತಿರೋದೇಂತಕ್ಕಪ್ಪ ಅಂದರೆ ಮೋಟ್ರ್ ವೈಂಡಿಂಗ್ ಸುಟ್ಟೋಗಿತ್ತು, ಅದಕ್ಕೋಸ್ಕರ ರೀವೈಂಡಿಂಗ್ ಮಾಡಿ ಬಿಟ್ಟಾದಮೇಲೆ ಮೊದಲು ಎಷ್ಟು ನೀರು ಹೊಡಿತಾ ಇದೆಯೋ ಅಷ್ಟೇ ನೀರು ಹೊಡಿತಾ ಇದೆ. ಈ ವಿಡಿಯೋ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬೋರ್ವೆಲ್ ಮೋಟ್ರ್ಗಳ ಬಗ್ಗೆ ನಂಗೆ ಗೊತ್ತಿರೋ ಅಷ್ಟು ಮಾಹಿತಿ ತಿಳಿಸ್ತಾ ಹೋಗ್ತಾ ಇರ್ತೀನಿ.